ನಾರ್ಮಲ್ ಗ್ರೀನ್ ಕಲರ್ ಚಪಾತಿ ಒಳಗಡೆ ಏನೆಲ್ಲ ಇದೆ ಅಂತ ಗೆಸ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಗೆಸ್ ಮಾಡ್ತಿರೋ ಬಿಡ್ತಿರೋ ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಡೆಫಿನೆಟ್ಲಿ ನಿಮ್ಮ ಮನೇಲಿ ನಾಳೆ ಇದೇ ಬ್ರೇಕ್ಫಾಸ್ಟ್ ಇರುತ್ತೆ. ಇದಕ್ಕಿಂತ ಹೆಚ್ಚಿನ ಕಾಳು ತರಕಾರಿಗಳು ಇದರಲ್ಲಿದೆ. ಬನ್ನಿ ಏನೆಲ್ಲ ಇದೆ ನೋಡೋಣ. ನಾನಿಲ್ಲಿ 1 ಬೌಲ್ ಮಿಕ್ಸ್ಡ್ ಕಾಳುಗಳನ್ನ ನೆನೆಸಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ತರಕಾರಿನ ತಗೊಂಡಿದ್ದೀನಿ. ಕ್ಯಾರೆಟ್, ಕ್ಯಾಬೇಜು, ಬ್ರಾಕ್ಲಿ, ಬೀನ್ಸ್ ಇದೆಲ್ಲ ತಗೊಂಡಿದ್ದೀನಿ. ಹಾಗೆ 2 ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನ ಮರಿಬೇಡಿ. ಏನಪ್ಪಾ ನಾರ್ಮಲ್ ಚಪಾತಿಯಲ್ಲಿ ಇಷ್ಟೆಲ್ಲ ತರಕಾರಿನ ಬಚ್ಚಿಡ್ಬೋದಾ ಅಂತ ಯೋಚನೆ ಮಾಡಬೇಡಿ. ಎಸ್, ನೀವು ಕೂಡ ಇದನ್ನ ಮನೇಲಿ ಮಾಡ್ಬೋದು. ಸೊ ಈಗ ಗ್ರೈಂಡ್ ಮಾಡಿರುವಂತಹ ಪೇಸ್ಟ್ ಅನ್ನ ತಗೊಂಡು ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಂಡು ನಾರ್ಮಲ್ ಚಪಾತಿ ನೀವು ಹೇಗ್ ಮಿದಿತೀರೋ ಹಾಗೆ ಮಿದಿರಿ. ಈ ಚಪಾತಿಯಲ್ಲಿ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಗೆ ಕಾಳುಗಳಿದೆ ಅಂತ ಮಕ್ಳಿಗೆ ಗೊತ್ತೇ ಆಗಲ್ಲ. ಆ ತರ ಇರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೋಬಹುದು. ಟೇಸ್ಟ್ ಚೆನ್ನಾಗಿರುತ್ತೆ. ಅಯ್ಯೋ ನನ್ನ ಮಗ ಬರೀ ಚಪಾತಿ ತಿಂತಾನಪ್ಪ ಅನ್ನುವಂಥ ತಾಯಂದಿರಿಗೆ ಪ್ರಾಬ್ಲಮ್ ಸಾಲ್ವ್. ಎಸ್, ಇದೇ ತರ ಈಸಿ, ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾರ್ಮಲ್ ಗ್ರೀನ್ ಕಲರ್ ಚಪಾತಿ ಒಳಗಡೆ ಏನೆಲ್ಲ ಇದೆ ಅಂತ ಗೆಸ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ. ಗೆಸ್ ಮಾಡ್ತಿರೋ ಬಿಡ್ತಿರೋ ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ಡೆಫಿನೆಟ್ಲಿ ನಿಮ್ಮ ಮನೇಲಿ ನಾಳೆ ಇದೇ ಬ್ರೇಕ್ಫಾಸ್ಟ್ ಇರುತ್ತೆ. ಇದಕ್ಕಿಂತ ಹೆಚ್ಚಿನ ಕಾಳು ತರಕಾರಿಗಳು ಇದರಲ್ಲಿದೆ. ಬನ್ನಿ ಏನೆಲ್ಲ ಇದೆ ನೋಡೋಣ. ನಾನಿಲ್ಲಿ 1 ಬೌಲ್ ಮಿಕ್ಸ್ಡ್ ಕಾಳುಗಳನ್ನ ನೆನೆಸಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ತರಕಾರಿನ ತಗೊಂಡಿದ್ದೀನಿ. ಕ್ಯಾರೆಟ್, ಕ್ಯಾಬೇಜು, ಬ್ರಾಕ್ಲಿ, ಬೀನ್ಸ್ ಇದೆಲ್ಲ ತಗೊಂಡಿದ್ದೀನಿ. ಹಾಗೆ 2 ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನ ಮರಿಬೇಡಿ. ಏನಪ್ಪಾ ನಾರ್ಮಲ್ ಚಪಾತಿಯಲ್ಲಿ ಇಷ್ಟೆಲ್ಲ ತರಕಾರಿನ ಬಚ್ಚಿಡ್ಬೋದಾ ಅಂತ ಯೋಚನೆ ಮಾಡಬೇಡಿ. ಎಸ್, ನೀವು ಕೂಡ ಇದನ್ನ ಮನೇಲಿ ಮಾಡ್ಬೋದು. ಸೊ ಈಗ ಗ್ರೈಂಡ್ ಮಾಡಿರುವಂತಹ ಪೇಸ್ಟ್ ಅನ್ನ ತಗೊಂಡು ಅದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಂಡು ನಾರ್ಮಲ್ ಚಪಾತಿ ನೀವು ಹೇಗ್ ಮಿದಿತೀರೋ ಹಾಗೆ ಮಿದಿರಿ. ಈ ಚಪಾತಿಯಲ್ಲಿ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಗೆ ಕಾಳುಗಳಿದೆ ಅಂತ ಮಕ್ಳಿಗೆ ಗೊತ್ತೇ ಆಗಲ್ಲ. ಆ ತರ ಇರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೋಬಹುದು. ಟೇಸ್ಟ್ ಚೆನ್ನಾಗಿರುತ್ತೆ. ಅಯ್ಯೋ ನನ್ನ ಮಗ ಬರೀ ಚಪಾತಿ ತಿಂತಾನಪ್ಪ ಅನ್ನುವಂಥ ತಾಯಂದಿರಿಗೆ ಪ್ರಾಬ್ಲಮ್ ಸಾಲ್ವ್. ಎಸ್, ಇದೇ ತರ ಈಸಿ, ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.